3 ಜನ ಅಪ್ರಾಪ್ತರು 15ರಿಂದ 16 ವರ್ಷ 15ರಿಂದ 16 ವರ್ಷ. ಇನ್ನೇನೋ ಚಿಗುರು ಮೀಸೆ. ಓಂ ಶಕ್ತಿ ಯಾತ್ರೆ, ಹಿಂದೂಗಳ ಧಾರ್ಮಿಕ ಯಾತ್ರೆ, ಹಿಂದೂಗಳ ಪದ್ಧತಿ ಅಥವಾ ಹಿಂದೂಗಳು ಅವ್ರ ಮೇಲೆ ನಾವು ಕಲ್ತೂರ್ಬೇಕು. ಆ ಅಪ್ರಾಪ್ತ ಹುಡುಗರ ಒಳಗಡೆ ಈ ಪ್ರಮಾಣದಲ್ಲಿ ಹಿಂದೂ ದ್ವೇಷವನ್ನ ಬಿತ್ತಿದವರು ಯಾರು? ಹುಡ್ತಾನೆ ಮಗು ಕಲ್ಲು ಹಿಡ್ಕೊಂಡು ಹುಟ್ಟಲ್ಲ, ಬೆಳೀತಾ ಬೆಳೀತಾ ಅವ್ರ ಕೈಗೆ ಕಲ್ಲನ್ನು ಕೊಡಲಾಗುತ್ತೆ. ಯಾಕೆ ಈದ್ ಪ್ರೊಸೆಷನ್ ಹೋಗ್ತದೆ, ಅದ್ರ ಮೇಲೆ ಈ ಅಪ್ರಾಪ್ತ ಬಾಲಕರಿಗೆ ಕಲ್ಲು ಹೊಡಿಬೇಕು ಅಂತ ಅನ್ಸಲ್ಲ. ಯಾರೋ ಕಿಡಿಗೇಡಿಗಳು ಮಾಡಿದ ಕೃತ್ಯಕ್ಕೆ ಇಡೀ ಮುಸ್ಲಿಂ ಸಮುದಾಯನ ನಾವು ವಿಲನ್ ಮಾಡೋಕ್ಕಾಗಲ್ಲ. ಇದನ್ನೇ ತಾನೇ ನಾವು ಹೇಳ್ತಾ ಬರೋದು. ಇದೇ ರೀತಿಯ ಸಬೂಬನ್ನ, ಇದೇ ರೀತಿಯ ಕಾರಣಗಳನ್ನ, ಇದೇ ರೀತಿಯ ಡಿಫೆನ್ಸ್ಗಳನ್ನ ಇನ್ನೆಷ್ಟು ಕಾಲ ಮಾಡ್ತಾ ಬರಬೇಕು? ಧರ್ಮ ಹೇಳಿಲ್ಲ ನಿಜ, ಆದರೆ ಅವರು ಅದೇ ಧರ್ಮಕ್ಕೆ ಸೇರಿದವರು ಅಲ್ವಾ? ಒಸಾಮಾ ಬಿನ್ ಲ್ಯಾಡನ್ ಅಲ್ಲೆಲ್ಲ ಹೋಗ್ಬಿಟ್ಟು ಬಾಂಬ್ ಹಾಕ್ತಾನೆ. ಪಾಕಿಸ್ತಾನದ ಟೆರರಿಸ್ಟ್ಗಳು ಒಂದಿಷ್ಟು ಜನ ಹೋಗ್ಬಿಟ್ಟು ಬಾಂಬ್ ಹಾಕ್ತಾರೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹೆಸರನ್ನು ಕೇಳಿ ಶೂಟ್ ಮಾಡಿ ಕೊಲ್ಲಲಾಗುತ್ತೆ. ಇದನ್ನು ಇಸ್ಲಾಂ ಧರ್ಮ ಹೇಳಿಲ್ಲ. ಆಯ್ತು, ನಾವು ಇದನ್ನು ಹೇಳ್ತಾ ಬಂದಿದ್ದೀವಿ. ಹಾಗಾದರೆ ಈ ಥರದ ಕೃತ್ಯಗಳನ್ನು ಮಾಡೋದಕ್ಕೆ ಪ್ರೇರೇಪಿಸುತ್ತಿರುವಂಥ ಆ ಮೋಟಿವೇಶನ್ ಯಾವುದು? ಇದಕ್ಕೆಲ್ಲ ವಿದ್ಯೆಯ ಪರಿಹಾರ, ಕಲ್ಲು ತೂರಾಟ ನಿಂತು ಬಿಡುತ್ತೆ ಅಂತ ನಾವು ಮಾತಾಡ್ತೀವಿ ಅಂತ ಇಟ್ಕೊಳ್ಳಿ. ಆಗ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ, ಅವನೊಬ್ಬ ಡಾಕ್ಟರ್ ಆಗಿದ್ದ, ಅವನಿಗೆ ವಿದ್ಯೆ ಇತ್ತು. ಒಸಾಮಾ ಬಿನ್ ಲ್ಯಾಡನ್ ಕೂಡ ಸಿಕ್ಕಾಪಟ್ಟೆ ಓದ್ಕೊಂಡಿದ್ದ. ಸೌಹಾರ್ದತೆಯ ಸಾಮ್ರಾಜ್ಯವನ್ನು ಕಟ್ಟುವಂಥ ಪ್ರಯತ್ನವನ್ನು ನಮ್ಮಂತವ್ರು ಮಾಡ್ತೀವಲ್ಲ, ನನಗೆ ಭಾರಿ ಹಿನ್ನಡೆ ಆಗ್ತದೆ.